ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಅಮ್ಮ ಸಾವಿನ ಬಗ್ಗೆ ನಿಮಗೆ ಗೊತ್ತಾ? ಏನ್ ಗೊತ್ತು? ನೀವೇನ್ ಹೇಳಕ್ ಕೊಟ್ಟಿದ್ದೀರಾ? ಬೆಟ್ಟದ ಮೇಲೆ ಹೊಂಡ ಇದೆ, ದೇವಸ್ಥಾನ ಇದೆ. ನಾನ್ ಅಲ್ಲಿಗೆ ಬರ್ಬೇಕಾ? ಅದೇನಂತ ಹೇಳಿ. ಮುನಿಯಪ್ಪ ಒಂದ್ ನಿಮಿಷ ನಿಂತ್ಕೊಳ್ಳಿ. ದೇವ್ರೆ, ಇಲ್ಲಿ ಏನ್ ನಡೀತಿದೆ? ನನ್ನ ಅಪ್ಪ ಅಮ್ಮ ಸಾವಿನ ಬಗ್ಗೆ ಇವ್ರಿಗೇನ್ ಗೊತ್ತು? ಮಾತ್ ಬರ್ದಿರೋರ್ ಮೂಲಕ ಏನೋ ಹೇಳ್ಸಕ್ ಹೊಟ್ಟಿದ್ಯಾ? ದಯವಿಟ್ಟು ಸರಿಯಾದ ದಾರಿ ತೋರ್ಸು. ನನ್ ಮೊಮ್ಮಕ್ಳಿಬ್ರು ಇದೇ ಮಣ್ಣಲ್ಲಿ ಹುಟ್ಟಿದವ್ರು. ಹೆತ್ತಪ್ಪ ಅಮ್ಮ ಇಲ್ದೇ ಇದ್ರು. ನಾನೇ ಅವ್ರನ್ನ ಸಾಕಿ ಬೆಳೆಸಿದ್ರು. ಅವ್ರಿಬ್ಬರನ್ನು ಕಾಪಾಡ್ದವಳು ನೀನೇ ಅಲ್ವಾ ತಾಯಿ? ಹಗಲು ಇರುಳು ಆ ಮಕ್ಕಳಿಗೋಸ್ಕರ ನಾನು ನೀನ್ ಪೂಜೆ ಮಾಡ್ತಾ ಇದ್ದೇನೆ. ಆದ್ರೂ ಯಾಕಮ್ಮ ನಿನಗೆ ನನ್ ಮೇಲ್ ಕೋಪ? ಏನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡು ತಾಯಿ. ಹಲೋ, ಯಾರು? ಯಾರು ಯಾರು ಯಾರು? ನಿಮ್ ಪ್ರಶ್ನೆಗೆ ಉತ್ತರ ಅಲ್ಲೇ ಕಲ್ಲಿನ ಗೋಡೆಲಿದೆ. ಯಾರಪ್ಪ? ಯಾರು ಅಂತ ಹೇಳಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ ಪಕ್ಕದಲ್ಲಿರೋ ಕಲ್ಲಿನ ಗೋಡೆಲಿ ಅದನ್ನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಮ್ಮ, ಏನಾಯ್ತು? ಬೀಳ್ತಿದ್ರಲ್ಲ, ಏನಿದು? ಇದು ಯಾರು ಹೀಗೆ ಮಾಡಿದ್ದು? ಆಗಿರೋ ಅನಾಹುತಕ್ಕೆ ಇರೋದು ಇದೊಂದೇ ಸುಳಿವು. ನಾನು ಮಾತಲ್ಲಿ ಹೇಳಕ್ಕಾಗ್ದಿರೋ ಸತ್ಯನ ಇದು ಮಾತ್ರ ಹೇಳಕ್ಕಾಗೋದು. ಇದೊಂದೇ ಸತ್ಯ ಹೇಳಕ್ಕಾಗೋದು. ಇದನ್ನ ನಿಧಿ ಕೈಗೆ ಜೋಪಾನವಾಗಿ ಕೊಟ್ಟು ಅವಳ ಅಪ್ಪ ಅಮ್ಮನ ಸಾವು ಹೇಗೆ ಆಯ್ತು ಅನ್ನೋದನ್ನ ಗೊತ್ತಾಗಿಸ್ಲೇಬೇಕು. ಫಾಸ್ಟಾಗಿ ಎಲ್ಲಿ ಹೋಗ್ತಿದೆ ಏನಾದ್ರೂ ಹೇಳು. ರಾಧಿಕಾ, ಅಟ್ಲೀಸ್ಟ್ ನನಗಾದ್ರೂ ಹೇಳು. ಅಲ್ಲೋಡಿ, ಯಾರಾದ್ರೂ ಗಂಟೆನ ಅಷ್ಟೆತ್ರ ಕಟ್ತಾರ? ಈ ತರ ಕಟ್ಟಿರೋದಕ್ಕೆ ಒಂದ್ ಸ್ಪೆಷಾಲಿಟಿ ಇದೆ. ಏನು? ಈ ಗಂಟೆನ ಯಾರು ಹೊಡಿತಾರೋ ಅವ್ರ ಜೀವನದಲ್ಲಿ ತುಂಬಾ 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 ಎತ್ತರಕ್ಕೆ ಹೋಗ್ತಾರಂತೆ. ಈಗ ಯಾರನ್ನ ಛತ್ರ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಧಿನ. ನನ್ನನ್ನ? ಅಯ್ಯಯ್ಯೋ, ಎಷ್ಟೆತ್ರಕ್ಕೆ ನಾನ್ ಜಂಪ್ ಮಾಡಿ ಗಂಟೆ ಹೊಡಿಯಕ್ ಆಗಲ್ಲ. ಅರೆ, ನಮ್ಮಣ್ಣ ಇಲ್ವಾ ಹೆಲ್ಪ್ ಮಾಡೋದಕ್ಕೆ? ಜಂಪ್ ಯಾಕೆ ಮಾಡ್ಬೇಕು? ನಾನಾ? ಹ್ಞೂ ಕಣೋ, ಇಲ್ಲ ಅಂತ ಹೇಳ್ಬೇಡ. ನಿಧಿ ಇವಾಗ ಫೈನಲ್ ಇಯರ್ ಎಕ್ಸಾಮ್ ಬರೀತಿದ್ದಾಳೆ.
ಅವಳು ಟಾಪಲ್ಲಿ ಬರ್ಬೇಕು ತಾನೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನಿಧಿನ್ ಎತ್ಕೊಂಡು ಗಂಟೆ ಹೊಡಿಯೋದಕ್ಕೆ ಹೆಲ್ಪ್ ಮಾಡು. ಏಯ್, ಅಯ್ಯಯ್ಯೋ, ಕರ್ಣ ಸರ್ ನನ್ನನ್ನು ಎತ್ಕೊಳ್ಳೋದ? ಬೇಡ ಬೇಡ ಬೇಡ, ಅವರು ನನ್ನನ್ನು ಎತ್ಕೊಂಡು ಗಂಟೆ ಎಲ್ಲ ಹೊಡಿಯೋದು ಸರಿ ಹೋಗಲ್ಲ. ಹಲೋ, ನಮ್ಮ ಅಣ್ಣ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಯಾವತ್ತೂ ನೋ ಅನ್ನಲ್ಲ ಅಲ್ವಾ ಅಣ್ಣ? ರಾಧಿಕಾ, ಬೇಕಾದ್ರೆ ನಾನು ಹಗ್ಲು ರಾತ್ರಿ ನಿದ್ದೆಗೆಟ್ಟು ಚೆನ್ನಾಗಿ ಓದ್ಕೊಂಡು ಮಾರ್ಕ್ಸ್ ತೆಗಿತೀನಿ. ಈ ತರ ಎಲ್ಲ ಬೇಡ ಅಪ್ಪ. ದೇವ್ರ ಮುಂದೆ ನಾನು ಆಲ್ರೆಡಿ ಬೇಡ್ಕೊಂಡಾಗಿದೆ. ಇವಾಗ ಆಗಲ್ಲ ಅಂತ ಅಂದ್ರೆ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಶಾಂತಂ ಪಾಪಂ ಶಾಂತಂ ಪಾಪಂ. ದೇವ್ರೆ ಪ್ಲೀಸ್, ತಪ್ಪಾಯ್ತು. ರಾಧಿಕಾ ಗೊತ್ತಾಗ್ದೆ ಏನೇನೋ ಬೇಡ್ಕೊಬಿಟ್ಟಿದ್ದಾಳೆ. ಅದನ್ನ ನಮ್ ಕೈಲಿ ಮಾಡಕ್ ಆಗಲ್ಲ. ಪ್ಲೀಸ್ ನನ್ನ ಕ್ಷಮಿಸು. ಪ್ಲೀಸ್ 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 ದೇವ್ರೆ. ಹಾ ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಬೇಡಿಕೆನ ತಾಯಿ ಖಂಡಿತವಾಗಿ ಈಡೇರಿಸ್ತಾಳೆ. ಅಯ್ಯಯ್ಯೋ ಅರ್ಚಕ್ರೆ, ನಾವಿಬ್ರು ಗಂಡ ಹೆಂಡ್ತಿ ಅಲ್ಲ. ಹಾಗಾದ್ರೆ ಮದುವೆ ನಿಶ್ಚಯ ಆಗಿರೋದು ಅಷ್ಟೇನಾ? ಅಲ್ಲಮ್ಮ, ಇದು ಮದುವೆ ಆಗಿರುವಂತಹ ನವದಂಪತಿಗಳು ಅಥವಾ ಮದುವೆ ನಿಶ್ಚಯ ಆಗಿರುವಂತವರು ತಮ್ಮ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಾರಿಸುವಂತಹ ಗಂಟೆ ಇದು. ಇದು ನಿಮಗೆ ಗೊತ್ತಿಲ್ವಾ?